ಮೇಡಮ್ ಕಾಫಿ. ವಾಟ್ ನಾನ್ಸೆನ್ಸ್. ನಾನು ನಿನ್ಗೆ ಹೇಳಿದ್ದೇನು 9 ಗಂಟೆ ಒಳಗಡೆ ಹೂ ಬರಬೇಕು ಅಂತ. ವಾಟ್ ಇಸ್ ದ ಟೈಮ್ ನಾವು? 9:10. ಕಾಫಿ ಸಪ್ಲೈ ಮಾಡಕ್ಕೆ ಬಂದಿದ್ಯಾ ಈಗ? ಮೇಡಮ್ ನಿಮಗೆ ಹೇಳಲೇ ಇಲ್ವಾ? 9 ಗಂಟೆಗೆ 10 ನಿಮಿಷ ಇರೋ ಹಾಗೇನೆ ಹೂ ಬಂದಿದೆ. ನಿಮ್ಮ ಟ್ರಕ್ನಲ್ಲಿ ಫಸ್ಟ್ ಲೋಡ್ ಆಗಿರೋದೇನೆ ನಾವು ತಂದಿರೋ ಹೂವು. ನೀವಿನ್ನೂ ನೋಡಿಲ್ಲ ಅಂದರೆ ಹೇಗೆ? ಬೆಳಗ್ಗೆನೆ ಎದ್ದು ಮಾರ್ಕೆಟ್ಗೆ ಹೋಗಿ ತಂದಿರೋಂಥ ಹೂವು ಅದು ಯಾರ ಮನೆಗೆ ಹೋಗಿ ಸೇರ್ತಿದ್ಯೋ ಏನೋ. ಪುಣ್ಯ ಮಾಡಿದ್ಯಾ ನೀನು. ಶಮಾ, ಟೈಮ್ ಆಗ್ತಾ ಇದೆ, ಟ್ರಕ್ ಹೊರಡ್ಸು. ಓಕೆ ಮ್ಯಾಮ್. ಮ್ಯಾಮ್ ಮತ್ತೆ ನಾನು ಆರ್ಡ್ರು ನೆನ್ನೆನೆ ಹೇಳಿದ್ನಲ್ಲ, ಇವಾಗ ಆರ್ಡ್ರು ಇಲ್ಲ, ದುಡ್ಡು ಇಲ್ಲ. ಫಂಕ್ಷನ್ ಮುಗಿಬೇಕು, ಕ್ಲೈಂಟ್ ರಿಯಾಕ್ಷನ್ ನೋಡಬೇಕು. ಸಂಜೆ ಬನ್ನಿ ಮಾತಾಡೋಣ. ಮ್ಯಾಮ್ ಮ್ಯಾಮ್ ಇರೋ ಬರೋ ಸೇವಿಂಗ್ಸ್ನೆಲ್ಲ ತಂದು ಇದಕ್ಕೆ ಕೊಟ್ಬಿಟ್ನಲ್ಲಪ್ಪ. ಈಗ ಇವ್ರು ಬೇರೆ ದುಡ್ಡು ಕೊಡಲ್ಲ ಅಂತಿದ್ದಾರೆ. ಅಮಲ, ಎಲ್ಲ ಕಳಶ ರೆಡಿ ಮಾಡಿದ್ದೀನಿ. ಗಣಪತಿ ಪೂಜೆಗೆ ಒಂದೇ ಒಂದು ಕಳಶ ರೆಡಿ ಮಾಡಬೇಕಂತೆ. ರೆಡಿ ಮಾಡಿಬಿಡ್ತೀಯಾ? ಅದನ್ನು ನೀವೇ ಮಾಡಿದರೆ ಆಗ್ತಿತ್ತಲ್ಲ ಅತ್ತೆ, ನಾನೇ ಮಾಡಬೇಕಾ? ಯಾಕೆ? ಪೂಜೆ ಕಣೆ ಇವತ್ತು. ನಿನಗೆ ಮನಸ್ಸಿಲ್ವಾ? ಹೋಗು, ರೆಡಿ ಮಾಡು, ನಿಂಗೆ ಪುಣ್ಯ ಬರುತ್ತೆ. ಸರಿ. ಈಗ ಏನ್ರಿ ಮಾಡೋದು? ಟೀ ಕುಡಿತೀರಾ? ಟೀ ಕುಡಿತೀರಾ? ಹಾ, ಇದು ಗ್ರೀನ್ ಟೀ ಬೇಕಾ ನಿಮ್ಗೆ? ಯಾಕೆ? ಹಾಲು ಹಾಕಿರೋ ಟೀ ಕುಡಿದ್ರೆ ಗಂಟ್ಲಲ್ಲಿ ಇಳಿಯಲ್ವಾ? ಹಾ, ಓಕೆ ಪರವಾಗಿಲ್ಲ. ಪರವಾಗಿಲ್ಲ, ಗ್ರೀನ್ ಟೀ ತಂದ್ಕೊಡೋ ಅಷ್ಟು ದುಡ್ಡಿದೆ. ಇದು ಗಂಟ್ಲಲ್ಲಿ ಇಳಿಲಿಲ್ಲ ಅಂದರೆ ಗ್ರೀನ್ ಟೀ ತಂದ್ಕೊಡ್ತೀನಿ. ಇದೆಲ್ಲ ಡವ್ ಬೇಡ, ನಾನು ಸುಮ್ಮನೆ ಕೇಳಿದ್ದು ಅಷ್ಟೆ. ಬೇಜಾರಾಗಿರೋ ಥರ ಆ್ಯಕ್ಟ್ ಮಾಡಿದ್ರು ನಾನು ಗ್ರೀನ್ ಟೀ ತಂದ್ಕೊಡಲ್ಲ. ಒಂದು ಗ್ರೀನ್ ಟೀಗೋಸ್ಕರ ಇಷ್ಟೊಂದೆಲ್ಲ ಬೇಜಾರಾಗಲ್ಲ ಅಂತ ಗೊತ್ತಿದೆ. ಪರವಾಗಿಲ್ಲ, ಕುಡೀರಿ. ಕುಡಿತಿದ್ದೀನಲ್ಲ, ಮತ್ತೆ ಯಾಕೆ ಅದ ಹೇಳ್ತಿದ್ದೀರಾ? ನಿಜವಾಗ್ಲೂ ಬೇಜಾರಲ್ಲಿದ್ದೀರಾ? ಯಾಕೆ, ಏನಾಯ್ತು? ಪರವಾಗಿಲ್ಲ ಹೇಳ್ರಿ, ಆಯಿತು. ನಾನೇನೋ ತಮಾಷೆ ಮಾಡಿದೆ. ಇರೋ ದುಡ್ಡನ್ನ ಮ್ಯಾನೇಜ್ ಮಾಡಬೇಕು ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಅದಲ್ಲ ರೀ, ಅಲ್ಲಿ ಫ್ಲವರ್ ಕಳಿಸ್ತೀವಲ್ಲ, ಅದನ್ನ ನೋಡಿ ಏನೋ ನೆನಪಾಯ್ತು. ಹೂ ನೋಡಿ ನೆನಪಾಯ್ತಾ? ಏನು? ಮಾಮ್, ಅಮ್ಮನ ನೆನಪಾಯ್ತು.
ಯಾಕತ್ಗೆ ಅಳ್ತಾ ಇದ್ದೀರಾ? ಈ ಹೂ ನೆನಪಿದೆಯಾ ದಾಕ್ಷಾಯಣಿ ನಿಂಗೆ? ನಂಗೆ ತುಂಬ ಇಷ್ಟವಾದ ಹೂ. ಪ್ರತಿ ಸತಿ ಈ ಹೂನ ದೇವ್ರ ಪೂಜೆಗೆ ಇಡುವಾಗಲೂ ರಾಜ್ ಇದ್ರ ಬಗ್ಗೆನೇ ಮಾತಾಡೋನು. ಒಂದ್ಸತಿ ಅವನೇ ಈ ಹೂನ ತಂದ್ಕೊಟ್ಟು ನನಗೆ ಸರ್ಪ್ರೈಸ್ ಕೊಟ್ಟಿದ್ದ. ಹ್ಞೂ ಅದಕ್ಕೆ ನೆನಪಿದೆ. ಇವತ್ತು ನನ್ನ ಮಗನೇ ಮನೇಲಿಲ್ಲ. ಇದ್ದಿದ್ರೆ ಮಾಮ್ ಸರ್ಪ್ರೈಸ್ ಅಂತ ಅವನೇ ಈ ಹೂ ತಂದು ಕೊಟ್ಟಿರೋನು. ಆ ಭಗವಂತನ ಮನಸ್ಸಲ್ಲಿ ಅದೇನು ನಡೀತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೌದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳಲೇ ಇಲ್ಲ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಿಮ್ಮ ತಂದೆ ಏನು ಮಾಡ್ತಾರೆ? ಅವ್ರು ಏನೋ ಮಾಡ್ತಾರೆ ಬಿಡ್ರಿ. ಅವ್ರೇನು ಮಾಡ್ತಾರೆ ನನಗೆ ಮ್ಯಾಟ್ರ್ ಆಗಲ್ಲ, ನಾನೇನು ಮಾಡ್ತೀನಿ ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಹಂಗೆ ಯಾಕ್ರಿ ಹೇಳ್ತೀರಾ? ಎಲ್ಲರೂ ಮನೇಲೂ ನಮ್ಮನೆ ಥರ ಇರಲ್ಲ. ಅಪ್ಪಂದಿರು ಮಕ್ಳ ಬಗ್ಗೆ ಕೇರ್ ಮಾಡದೇ ಇರ್ತಾರ? ನಮ್ಮನೆ ನಾನು ಮಿಸ್ ಮಾಡ್ಕೊಳ್ಳೋದು ನಮ್ಮ ಅಕ್ಕ, ನಮ್ಮತ್ತೆ, ನಮ್ಮಮ್ಮ ಸಾವಿತ್ರಿ. ಸಾವಿತ್ರಿ ಎಂತ ಒಳ್ಳೆ ಹೆಸರು. ಹೌದು, ಹಾ ಹೂ ನೋಡಮ್ಮ ಯಾಕೆ ನೆನ್ಪಾದ್ಲು? ಓ ಅದ್ದ, ಈಗ ಕಳ್ಸಿದ್ವಲ್ಲ ಹೂ, ನಮ್ಮ ಮಾಮ್ಗೆ ಅದು ಫೇವ್ರೆಟ್. ಮನೆಗೆ ಆ ಹೂ ಬಂದ್ರೆ ಎಷ್ಟು ಖುಷಿ ಆಗ್ತಾಳೆ ಗೊತ್ತಾ? ಒಂದೇ ಒಂದ್ಸತಿ ಆ ಹೂ ತಂದ್ಕೊಟ್ಟಿದ್ದೆ ನಾನು, ಅಷ್ಟಕ್ಕೆ ಎಷ್ಟು ಖುಷಿ ಆಗ್ಬಿಟ್ಟಿದ್ಲು ಗೊತ್ತಾ? ಇಡೀ ಮನೆಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ರು, ಈ ಹೂನ ನನ್ನ ಮಗ ತಗೊಂಬಂದ ಅಂತ. ನಾನೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ ಅನ್ನೋ ತರ. ಅವತ್ತು ಇಗ್ನೋರ್ ಮಾಡ್ಬಿಟ್ಟೆ. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಡ್ರಾಮ್ಯಾಟಿಕ್ ಸೀನ್ ಕ್ರಿಯೇಟ್ ಮಾಡೋಂಥ ಅವಶ್ಯಕತೆ ಇತ್ತಾ ಅಂತ. ಇವತ್ತು ಅದೇ ಹೂನ ಯಾರ್ದೋ ಮನೆ ಕಳಿಸ್ನಲ್ಲ, ಅಮ್ಮ ನೆನಪಾದ್ಲು. ಮಾಮ್ಗೆ ಇನ್ನೂ ಜಾಸ್ತಿ ಸಲ ಆ ಫ್ಲವರ್ಸ್ನ ತಂದ್ಕೊಡ್ಬೇಕಾಗಿತ್ತು. ಹೌದಾ? ಸರಿ ಸರಿ, ಕಳಿಸ್ಕೊಡೋಣಂತೆ. ಓಕೆ, ನಾನು ಮೂರ್ತಿಯವ್ರಿಗೆ ಮಾತಾಡ್ಲಿಕ್ಕೆ ಹೇಳ್ತೀನಿ. ಹಾಂ, ಖಂಡಿತ ವ್ಯವಸ್ಥೆ ಮಾಡ್ತಾರೆ ಅವರು. ಓಕೆ, ಹಾಂ ಧರ್ಮ, ಸರಿ, ಹಾಂ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಓಕೆ. ಆ ಫೋನ್ ಒಂದು ಸ್ವಲ್ಪ ಆಫ್ ಮಾಡಬಾರ್ದಾ? ಎಲ್ಲರಿಗೂ ಹೇಳಿದೀವಿ ತಾನೇ ಇವತ್ತು ಪರ್ಸನಲ್ ಇವೆಂಟ್ ಇದೆ ಅಂತ. ಹಂಗೇನ ಅರ್ಜೆಂಟ್ ಇದ್ರೆ ನನಗೆ ಫೋನ್ ಮಾಡ್ತಾರೆ ಬಿಡು. ಸರಿ, ಎಲ್ಲ ತಯಾರಾಯ್ತಾ? ಆಲ್ಮೋಸ್ಟ್ ಪುರೋಹಿತರು ಬಂದ್ರೆ ಬರ್ತಾರೆ. ನೀನು ಮನೆ ತುಂಬ ಸಡಗರ ಅಲ್ವಾ? ನಮ್ಮ ರಾಜ್ ಇದ್ದಿದ್ರೆ ಎಷ್ಟು ಚೆನ್ನಾಗಿದ್ದಿರೋದು. ಮೂರ್ತಿ ಅವರೇ, ನಮ್ಮ ರಾಜ್. ಸಾವಿತ್ರಿ, ಪದೇ ಪದೇ ಸುಶಾಂತ್ ಹೆಸರು ಎತ್ಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಅವನ್ನ ಯಾಕೆ ಆಚೆ ಕಳಿಸಿದ್ದೆ ಅಂತ ಗೊತ್ತಿಲ್ವಾ ನಿನಗೆ? ಹಾಗಲ್ಲ ರೀ, ಇವಾಗ ಎಲ್ಲ ಒಂದು ಮಟ್ಟಕ್ಕೆ ಬಗೆಹರಿತಾ ಇದೆಯಲ್ವಾ? ಇವಾಗ ಅವನಿಗೂ ಬುದ್ಧಿ ಬಂದಿರುತ್ತೆ, ಎಲ್ಲ ಅರ್ಥ ಆಗಿರುತ್ತೆ. ಇವತ್ತೊಂದಿನ ಅವನ ಮನೆಗೆ ಬಂದು ಹೋದ್ರೆ ಏನೂ ಆಗಲ್ಲ ಅಲ್ವಾ ರೀ? ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಅವ್ನು ಮಾಡಿರೋ ತಪ್ಪೇನು ಅಂತ ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ಅಲ್ಲ, ಈಗಲೂ ಇನ್ನು ನೀನು ಅವನ್ನೇ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ವಹಿಸ್ಕೊಳ್ದೆ ಇನ್ನೇನ್ರಿ? ತಾಯಿ ಕಷ್ಟ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಇರೋ ಒಬ್ಬ ಮಗ ಮನೇಲಿಲ್ಲ ಅಂದಮೇಲೆ ಯಾವ ಪೂಜೆ ಮಾಡಿ ಏನು ಪ್ರಯೋಜನ ರೀ? ಅವನು ನನಗೂ ಮಗನೇ. ಚಿಕ್ಕಂದಿಂದಲೇ ಸ್ವಲ್ಪ ಶಿಸ್ತಿನಿಂದ ಬೆಳೆಸ್ಬೇಕಾಗಿತ್ತು, ತಪ್ಪು ಮಾಡ್ಬಿಟ್ಟೆ. ಆದರೆ ಈಗ ಶಿಸ್ತನ್ನ ಕಲಿಸ್ತಿದ್ದೀನಿ ಅಂತ ತಿಳ್ಕೊ. ಕಲಿಸ್ತೀನಿ ಕೂಡ. ಅಷ್ಟಕ್ಕೂ ಅಮಲ ಇದ್ದಾಳಲ್ಲ, ಅವಳೇ ಈಗ ನಮಗೆ ಮಗಳು, ಮಗ ಎಲ್ಲ.
ಹೌದು, ನೀವು ನಿಮ್ಮ ಮಮ್ಮಿ ಬಗ್ಗೆ ಹೇಳಿ. ಮಮ್ಮಿ ಗಿಮ್ಮಿ ಎಲ್ಲ ಇಲ್ಲ. ಅಮ್ಮ ಅವಳು. ಅದೇ ಅಮ್ಮನ ಬಗ್ಗೆ ಹೇಳಿ. ಅವಳ ಬಗ್ಗೆ ಹೇಳಕ್ಕೆ ಏನಿದೆ? ಏನೂ ಇಲ್ಲ. ಏನೂ ಇಲ್ವಾ? ಏನ್ ರಿಂಗ್ ಹೇಳ್ತಿದ್ದೀರಾ? ನನ್ನನ್ನು ಕೇಳಿ ನೋಡಿ, 1 hour ಮಾತಾಡ್ಬೋದು ನಾವು ಅಮ್ಮನ ಬಗ್ಗೆ. ನೀವು ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಏನೂ ಇಲ್ಲ ಅಂದ್ರೆ ಹಾಗಲ್ಲ ರೀ, ಇರೋದೆಲ್ಲ ಬರೀ ಬೇಜಾರಾಗೋ ಅಂಥದ್ದೇ. ಪಾಪ ಜೀವ ರೀ ಅವಳು. ಹೇಳಕ್ ಹೋದ್ರೆ ಸುಮ್ಮನೆ ನನಗೆ ಬೇಜಾರಾಗುತ್ತೆ. ಹೇಳ್ತಾ ಹೇಳ್ತಾ ನನ್ನ ಮೈಯೆಲ್ಲ ಉರಿಯುತ್ತೆ. ಬೇಜಾರಾಗತ್ತೆ ಅಂತೀರಾ, ಕೋಪನೂ ಬರತ್ತೆ ಅಂತೀರಾ. ಅಲ್ವಾ ಮತ್ತೆ? ಕೋಪ ಬರೋದು ಯಾವಾಗ? ಕೈಲಾಗದೆ ಇದ್ದಾಗ. ಅವಳ ಕಷ್ಟ ನೋಡೋಕ್ಕಾಗಲ್ಲ. ಒಂದು ಕಡೆ ನನ್ನ ಬಿಟ್ಕೊಡಕ್ಕೂ ಆಗಲ್ಲ, ಇನ್ನೊಂದು ಕಡೆ ಆ ಮಹೇಶರ್ನ ಸಹಿಸ್ಕೊಳಕ್ಕೂ ಆಗಲ್ಲ. ನಿಮ್ಮ ಬಗ್ಗೆ ಹೇಳ್ತಿದ್ದೀರಾ ಇಲ್ಲ ನಿಮ್ಮ ತಾಯಿ ಬಗ್ಗೆ ಹೇಳ್ತಿದ್ದೀರಾ? ಅಂದ್ರೆ ನಿಮಗೂ ಅಷ್ಟೇ ಅಲ್ವಾ? ಅಮ್ಮನ್ನು ಬಿಡಕ್ಕಾಗ್ತಿಲ್ಲ, ಮಹೇಶರ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ಆದ್ರೆ ಏನ್ ಮಾಡೋದು? ಅಮ್ಮಂಗೆ ಕೋಪನೇ ಬರಲ್ವಲ್ಲ. ನಾನೇ ಆಗಿದ್ರೆ ಇಷ್ಟೊತ್ತಿಗೆಲ್ಲಾನು ಬಿಡಿಸ್ಕೊಂಡು ಬಂದ್ಬಿಡ್ತಿದ್ದೆ. ಅವಳದೇನೋ ಇನ್ನೂ ಸಹಿಸ್ಕೊಂಡಿದ್ದಾಳೆ. ಮಹೇಶರು ಬಿಡಿ, ಅವಳು ಯಾಕೆ ಇನ್ನೂ ಎಲ್ಲನೂ ಸಹಿಸ್ಕೊಂಡಿದ್ದಾಳೆ ಅಂತಲೂ ಗೊತ್ತು. ಅವಳ ಕಷ್ಟ ಇಷ್ಟು ಬೇಗ ಮುಗಿಯಲ್ಲ ಅಂತಲೂ ಗೊತ್ತು. ಅದಕ್ಕೆ ಒಂದೊಂದ್ಸಾರಿ ಅಯ್ಯೋ ಅನಿಸುತ್ತೆ. ಆದರೆ ಮಹೇಶರ್ ಏನೇ ಮಾಡಿದ್ರು ಸುಮ್ಮನಿರ್ತಾಳಲ್ಲ. ಏನಾದರೂ ಮಾತಾಡಬೇಕು ತಾನೆ. ಹೆಂಡತಿ ರಂಪ ಮಾಡಿದ್ರೆ ಯಾವ ಗಂಡ ಮಾತು ಕೇಳಲ್ಲ ರೀ? ಗಂಡ ತನ್ನ ಮಾತು ಕೇಳೋ ಹಾಗೆ ಮಾಡ್ತಿಲ್ವಲ್ಲ ಅವಳು. ಅದಕ್ಕೆ ಕೋಪ ಬರುತ್ತೆ ಅವಳ ಮೇಲೆ. ಓ, ಮದುವೆ ಆದ್ಮೇಲೆ ಗಲಾಟೆ ಮಾಡೇ ನೀವು ಗಂಡ ನಿಮ್ಮ ಮಾತು ಕೇಳೋ ಥರ ಮಾಡ್ತೀರಲ್ಲ?